ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಜಿತ್ ಹನುಮಕ್ಕನವರ್ ಸುವರ್ಣ ನ್ಯೂಸ್ನಲ್ಲಿ ಕೆಲಸ ಮಾಡುವಂತಹ ಅಜಿತ್ ಹನುಮಕ್ಕನವರ್ ಕೆಲಸ ಏನು ಅಂದರೆ ಸಮಾಜದಲ್ಲಿ ಬೆಂಕಿ ಹಚ್ಚೋದು, ಜಾತಿಗಳ ನಡುವೆ ತಂದಿಕ್ಕೋದು, ಧರ್ಮದ ನಡುವೆ ತಂದಿಕ್ಕೋದು, ಮುಸ್ಲಿಮರನ್ನು ಹೇಗಾದರೂ ಮಾಡಿ ದಿನ ಬೆಳಗಾದರೆ ಟಾರ್ಗೆಟ್ ಮಾಡೋದು. ಅದು ಮೇನ್ ಜಾಬು. ಅದಕ್ಕೆ ಪೂರಕವಾದಂತಹ ಜಾಬ್ ಏನಂದರೆ BJP RSS ನರೇಂದ್ರ ಮೋದಿಗೆ ಬಕೆಟ್ ಹಿಡಿಯೋದು, ಏನಾದರೂ ಲಾಭ ಬಂದರೆ ಮಾಡ್ಕೊಳ್ಳೋದು. ಇಷ್ಟೇ. ಇದನ್ನು ಒಂದು ಉದ್ಯೋಗ ಅಂತ ಮಾನಗೆಟ್ಟ ಜನ್ಮವಾಗಿ ಅಜಿತ್ ಹನುಮಕ್ಕನವರು ಮಾಡ್ಕೊಂಡು ಬರ್ತಿದ್ದಾನೆ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಅವನ ಕುಟುಂಬದಿಂದ ಒಂದು ದೊಡ್ಡ ಹಗರಣ ನಡೆದಿದೆ, ಅಂದರೆ ಅವನ ಹೆಂಡತಿಯಿಂದ ನಡೆದಿದೆ ಅನ್ನುವಂತಹ ಮಾಹಿತಿಗಳು ಹೊರ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದ್ದಾವೆ. ಈ ಹಿಂದೆ ಒಂದು ಬಾರಿ ಅವನು ಚರ್ಚೆಗೆ ಬಂದಿದ್ದ, ಏನು ಅಂದರೆ ಕುಡಿದು ತೂರಾಡ್ತಾ ಏನೇನೋ ಆಗಿತ್ತು ಅನ್ನುವಂಥ ಒಂದಷ್ಟು ವಿಡಿಯೋ ಬಂದಿತ್ತು. ಅದು ಪರ್ಸ್ನಲ್ ಅಂತ ಬಿಟ್ಬಿಟ್ಟಿದ್ವಿ. ಅದರಲ್ಲಿ ಅವನು ಇದ್ದ, ಅವನ ಹೆಂಡತಿನೂ ಅದೇ ಪರಿಸ್ಥಿತಿಯಲ್ಲಿದ್ದರು, ಏನೇನೋ ಇತ್ತು. ಬಟ್ ಯಾರೋ ಸಹ ಪರ್ಸ್ನಲ್ಲು ಅಂತ ಹೆಚ್ಚಿಗೆ ಟಾರ್ಗೆಟ್ ಮಾಡಲಿಲ್ಲ. ಬಟ್ ಈತ ಮಾಡ್ತಿದ್ದಂತಹ ಮನೆಹಾಳು ಕೆಲಸಗಳಿಗೆ ಅವನನ್ನು ಮಾತ್ರ ಸ್ವಲ್ಪ ಎಕ್ಸ್ಪೋಸ್ ಮಾಡಿ ಬಿಟ್ಟಿದ್ವಿ. ಹೆಚ್ಚಿಗೆ ಅದರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿರಲಿಲ್ಲ. ಈ ರೀತಿ ಇದೆ, ಹಿಂಗೆ ತೂರಾಡ್ಕೊಂಡು ಓಡಾಡ್ತಿದ್ದಾನೆ, ಅಲ್ಲಿಗೆ ಮುಗಿದಾಗಿತ್ತದು. ಆದರೆ ಈಗ ಆತನ ಹೆಂಡತಿ ವಿಚಾರವನ್ನು ಬಹಿರಂಗವಾಗಿ ಚರ್ಚೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಈಗ ಪರ್ಸನಲ್ ಆಗೋದಿಲ್ಲ ಅದು. ಯಾಕೆಂದರೆ ಜನರ ದುಡ್ಡನ್ನು ಲೂಟಿ ಮಾಡಿರುವ ಆರೋಪ ಬಂದಿರೋದು. ಜನರ ದುಡ್ಡನ್ನು ಲೂಟಿ ಮಾಡಿರುವ ಆರೋಪ ಸಾಮಾನ್ಯ ಆರೋಪ ಅಲ್ಲ. ಅಲ್ಲಿಗೆ ಅವರನ್ನು ಸಹ ಸಾರ್ವಜನಿಕವಾಗಿ ಚರ್ಚೆ ಮಾಡಲೇಬೇಕಾಗುತ್ತೆ. ಸೊ ಏನಿದು ಹಗರಣ? ಇದಕ್ಕೂ ಅಜಿತ್ ಹನುಮಕ್ಕನವರು ಕಟ್ಟಿರುವಂತಹ ಮನೆ ಇದೆಯಲ್ಲ, ಐಷಾರಾಮಿ, ಒಂದು ಏನೋ ಹಳ್ಳಿ ಸೊಗಡಿನ ಅದು ಇದು ಕತೆ ಕಟ್ಟಿದ್ರು ಸಹ ಕೋಟ್ಯಾಂತರ ರೂಪಾಯಿ ಸುರಿದು ಮನೆ ಕಟ್ಟಿರ್ತಾರೆ. ಆ ಮನೆಗೂ ಏನಾದರೂ ಸಂಬಂಧ ಇದೆಯಾ? ಈ ದುಡ್ಡು ಅಲ್ಲಿ ಹೋಗಿದೆಯಾ? ಅದು ಇದೇನಾ, ಇದು ಅದೇನಾ? ಅದರ ಜೊತೆಗೆ ಸುವರ್ಣ ನ್ಯೂಸಿಂದ ಆತ ಎಕ್ಸಿಟ್ ಆಗ್ತಾ ಇರೋದು ಯಾಕೆ? ಎಕ್ಸಿಟ್ ಆಗೋದು ಪಕ್ಕ, ಸದ್ಯಕ್ಕೆ ಇದ್ದಾನೆ, ಬಟ್ ಎಕ್ಸಿಟ್ ಆಗೋದು ಪಕ್ಕ. ಮೇ ಬಿ ನನಗೆ ಗೊತ್ತಿರೋ ಹಾಗೆ ಫೆಬ್ರವರಿ 28 ಕೊನೆ ಆಗ್ಬೋದೇನೋ, ತಿಂಗಳು ಕೊನೆಗೆ ನೋಡೋಣ, ಅದು ಬೇರೆ ವಿಚಾರ. ಬಟ್ ಎಕ್ಸಿಟ್ ಆಗೋದು ಪಕ್ಕ ಆಗಿದೆ. ಆತನೇ ಒಪ್ಕೊಂಡಿದ್ದಾನೆ, ನಾನು ಕಿತ್ತು ಬಿಸಾಕಿಲ್ಲ, ನಾನೇ ಹೊರಗಡೆ ಹೋಗ್ತಿರೋದು ಅಂತ. ಹಾಗಾಗಿ ಅದು ಕನ್ಫರ್ಮ್ ಏನೇ. ಸೊ ಏನು ಎಕ್ಸಾಕ್ಟಾಗಿ ಈ ಹಗರಣ ಎಲ್ಲಿಂದು? ಇದು ಸಂತೋಷ್ ಲಾಡ್ ಅವರ ಕಾರ್ಮಿಕ ಇಲಾಖೆ, ಅದರಲ್ಲೂ ಸಹ ಬಡ ಕೂಲಿ ಕಾರ್ಮಿಕರ ಹಣವನ್ನು ಅಡ್ಡದಾರಿಯಲ್ಲಿ ಲಪಟಾಯಿಸಿದ್ದಾರೆ, ಲೂಟಿ ಮಾಡಿದ್ದಾರೆ. ಒಂದು ಕಂಪನಿಯ ಹೆಸರಿನಲ್ಲಿ ಒಂದಷ್ಟು ವಸ್ತುಗಳನ್ನು ಪೂರೈಕೆ ಮಾಡುವ ಹೆಸರಿನಲ್ಲಿ ಅನ್ನುವಂಥದ್ದು ಆರೋಪ. ಸೊ ಏನಂದರೆ ಇದು ರೈಟ್ ಮೀಡಿಯಾ ಟೆಕ್ ಅನ್ನುವಂಥ ಒಂದು ಕಂಪನಿ. ಆ ಕಂಪನಿಯಲ್ಲಿ ಅಜಿತ್ ಹನುಮಕ್ಕನವರನ್ನ ಮಿಸ್ಸಸ್, ಹೆಂಡತಿ, ವೈಫ್ ಸಹನಾ ಭಟ್ ಸಹ ಪಾಲುದಾರರಾಗಿದ್ದರೆ ಏನೋ ದೊಡ್ಡ ಇನ್ವೆಸ್ಟ್ಮೆಂಟು ಅಂತ ನೋಡಿದ್ರೆ ಇಲ್ಲ, 10,000 ರೂಪಾಯಿಗಳು ಮಾತ್ರ ಒಳ್ಳೆ ಆಫರಲ್ಲಿ ಪಾಲುದಾರರಾಗಿ ಸೇರ್ಕೊಂಡಿದ್ದಾರೆ ಕಂಪನಿಯಲ್ಲಿ. 10,000 ಮಾತ್ರ ಇವ್ರದ್ದು, ಮಿಕ್ಕವ್ರದ್ದೇನೋ ಗೊತ್ತಿಲ್ಲ ಸರಿಯಾಗಿ. ಆದರೆ ಈ ಸಣ್ಣ ಕಂಪನಿ ದೊಡ್ಡ ಪ್ರಾಜೆಕ್ಟ್ಗಳನ್ನು ಅಥವಾ ಕಾಂಟ್ರಾಕ್ಟ್ಗಳನ್ನು ಮಾಡಿದೆ ಗುತ್ತಿಗೆದಾರರಾಗಿ ಸರ್ಕಾರಕ್ಕೆ. ಸಂತೋಷ್ ಲಾಡ್ ಅವರು ನಿರ್ವಹಿಸುವಂತಹ ಕಾರ್ಮಿಕ ಇಲಾಖೆಗೆ ಕಂಪ್ಯೂಟರ್ ಸಂಬಂಧಪಟ್ಟಂತಹ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೋಟ್ಯಾಂತರ ರೂಪಾಯಿ ವಸ್ತುಗಳನ್ನು ಪೂರೈಕೆ ಮಾಡಿದೆ ಮತ್ತು ಪೇಮೆಂಟ್ ಪಡ್ಕೊಂಡಿದೆ. ಇಲ್ಲಿ ಹಗರಣ ನಡೆದಿದೆ ಅಂತ ಈಗ ಬಂದಿರುವಂತಹ ಆರೋಪ. ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಗಳು ಬಿಡುಗಡೆಯಾಗಿದ್ದಾವೆ. ಆ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ಎಸ್, ದೇರ್ ಇಸ್ ಎ ಸ್ಕ್ಯಾಮ್. ಎರಡು ರೀತಿ ಸ್ಕ್ಯಾಮ್. ಒಂದು ₹1 ವಸ್ತುನ ₹100 ಅಂತ ತಂದು ಹಾಕಿರೋದು ಒಂದಾದರೆ, ಟೆಂಡರೇ ಇಲ್ಲದೇನೆ ಟೆಂಡರ್ ಬರುವಂಥ ಆ ಲಿಮಿಟ್ಗೆ ಬರದೆ ಸಣ್ಣ ಪೀಸುಗಳಾಗಿ ವಿಂಗಡಿಸಿ, ಒಂದೇ ಕೆಲಸವನ್ನು ಸಣ್ಣ ಪೀಸುಗಳಾಗಿ ವಿಂಗಡಿಸಿ ಟೆಂಡರ್ ಕರೀದೇನೆ ಹಾಗೆ ಮಾಡಿರುವಂಥದ್ದು. ಮತ್ತು ವಸ್ತುಗಳ ಸರಬರಾಜಿನ ನಂತರ ಟೆಂಡರನ್ನು ನಾಮಕೆ ವಾಸ್ತೆ ಕರೆದಿರುವಂಥದ್ದು. ಈ ರೀತಿ ಆರೋಪಗಳಿರೋದು. ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಗಳು ಮಾತ್ರ ನಾನು ಕೊಡ್ತೀನಿ. ಆ ನಂತರ ಇವರ ಮನೆ ಕತೆಗೆ ಒಂಚೂರು ಬರೋಣ. ಆಮೇಲೆ ಅವನು ಎಕ್ಸಿಟ್ ಆಗ್ತಿದ್ದಾನಲ್ಲ ಸುವರ್ಣ ನ್ಯೂಸಿಂದ, ಅದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಸೊ ಇವರು ತಂತ್ರಜ್ಞಾನದ ಉಪಕರಣಗಳನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಂತ ಬರ್ತಿರೋದು. ಅದರಲ್ಲಿ ಬಯೋಮೆಟ್ರಿಕ್, ಈ ಫಿಂಗರ್ ಪ್ರಿಂಟ್ ಇಡ್ತಾರಲ್ಲ ಪಂಚಿಂಗ್ಗೆ,
ಡೋರ್ ಓಪನಿಂಗಿಗೆ ಇದಕ್ಕೆಲ್ಲ ಬಳಸುವಂತಹ ಬಯೋಮೆಟ್ರಿಕ್ ಮೆಷಿನ್ಗಳಿದಾವಲ್ಲ ಅವುಗಳನ್ನು ಪೂರೈಕೆ ಮಾಡಿದ್ದಾರೆ. ಆ ಮೆಷಿನ್ಗಳು ಮಾರುಕಟ್ಟೆ ದರ ಸುಮಾರು 8,000 to 9,000 ರೂಪಾಯಿ ಇರ್ತವೆ. ಆದರೆ ಇವರು ಅದನ್ನು ಪೂರೈಕೆ ಮಾಡಿರೋದು ಒಂದೊಂದಕ್ಕೆ 29,500 ರೂಪಾಯಿಗಳು ಅಂತ. ಹೀಗೆ ಸುಮಾರು 1.5 ಕೋಟಿ ರೂಪಾಯಿಗೆ ಮಾಡಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು UPS ಮತ್ತು ಬ್ಯಾಟ್ರಿಗಳು ಅವು ಸಹ ಹಾಗೇನೆ ಮಾರ್ಕೆಟಲ್ಲಿ 90,000ದಿಂದ 1,00,000 ಒಳಗಡೆ ಅದರ ಬೆಲೆ ಇರುತ್ತೆ. ಆದರೆ ಇವರು 2,86,000 ರೂಪಾಯಿಗಳನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಆ ರೀತಿ 1.6 ಕೋಟಿ ರೂಪಾಯಿಗಳನ್ನು ಅಲ್ಲಿಂದ ಪಡ್ಕೊಂಡಿದ್ದಾರೆ ಪೇಮೆಂಟು. ಇನ್ನೊಂದಷ್ಟು ಕಂಪ್ಯೂಟರ್ಗಳು 3.68 ಕೋಟಿ ರೂಪಾಯಿಗಳ ಕಂಪ್ಯೂಟರ್ಗಳು, ಅದನ್ನು ಸಹ ಸಣ್ಣ ಸಣ್ಣ ಆರ್ಡರ್ಗಳಾಗಿ ವಿಂಗಡಿಸಿದ್ದಾರೆ. 4 ಪ್ರತ್ಯೇಕ ಫೈಲ್ಗಳಾಗಿ ಮಾಡಿದ್ದಾರೆ. ಯಾಕೆಂದರೆ ದೊಡ್ಡ ಅಮೌಂಟ್ ಆದರೆ ಟೆಂಡರ್ ಕರಿಬೇಕಾಗುತ್ತೆ. ಯಾರು ಕಡಿಮೆ ಚೀಪೆಸ್ಟ್ ಕೊಡ್ತಾರೋ ಅವ್ರಿಗೆ ಕೊಡಬೇಕಾಗುತ್ತೆ. ಚಿಕ್ಕ ಚಿಕ್ಕ ಪೀಸ್ ವರ್ಕ್ ಮಾಡಿಕೊಟ್ರೆ ಟೆಂಡರ್ ಕರೆಯೋಕ್ಕಾಗ. ಇಷ್ಟು ಸಣ್ಣ ಅಮೌಂಟಿಗೆ ಏನಕ್ಕೆ ಟೆಂಡರು ಅಂತ ಕತೆ ಕಟ್ಟಿ ಆಡಿಷನಲ್ಲಿ ಅದನ್ನು ಹೇಗೋ ಒಂದು ನಿಭಾಯಿಸ್ಕೊಳ್ಬಹುದು ಅನ್ನೋ ಕಾರಣಕ್ಕೆ 4 ಫೈಲು 3,68,00,000 ರೂಪಾಯಿಯ ಕಂಪ್ಯೂಟರ್ಗಳ ಖರೀದಿಗೆ 4 ಫೈಲ್ಗಳು ಸಪ್ರೇಟ್ ಅಂದರೆ ಒಂದು ಕಾಲು ಕೋಟಿ, 1.5 ಕೋಟಿ, ಹೀಗೆ ವಿಂಗಡಿಸ್ಕೊಂಡಿರೋದು. ಮತ್ತೆ ಅದೇನೋ ಅವು ಸಹ ಹಾಗೇನೆ ಸುಮಾರು 95,000 ರೂಪಾಯಿ ಬೆಲೆ ಬಾಳುವಂತಹದ್ದು ಏನೋ ಆಲ್ ಇನ್ ಒನ್ ಕಂಪ್ಯೂಟರ್ ಅಂತ 85 ಆಲ್ ಇನ್ ಒನ್ ಕಂಪ್ಯೂಟರ್ಗಳು, ಅವುಗಳು ಸಹ 1.65 ಕೋಟಿ ರೂಪಾಯಿಗಳು ಅಂತ ಬರ್ತಿದೆ. ಇನ್ನು ಇಂಟರ್ನೆಟ್ ವೈಫೈ ಡಿವೈಸಸ್ಗಳು ಅವು 9.14 ಕೋಟಿ ಅಂತೆ. ಅದು ಸಹ 11 ಆರ್ಡರ್ಗಳಲ್ಲಿ ಬಂದಿದೆಯಂತೆ. ಇನ್ನು 1.51 ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಕೆಲಸ ನಡೆಸಿದಾರಂತೆ. ಅದು ಸಹ 2 ಫೈಲ್ಗಳಾಗಿ ವಿಂಗಡಿಸಿದಾರಂತೆ. ಸೊ ಈ ಎಲ್ಲವನ್ನು ಸಹ ಆ ಟೆಂಡರ್ ಪಾಲಿಸಿಯಲ್ಲಿರುವಂತಹ ಒಂದು ಲೂಪ್ ಹೋಲ್ ಇದೆಯಲ್ಲ, ಆರ್ಡರ್ ಸ್ಪ್ಲಿಟ್ಟಿಂಗ್ ಅಂತ, ಆ ಆರ್ಡರ್ ಸ್ಪ್ಲಿಟ್ಟಿಂಗ್ ಅನ್ನುವಂತಹ ಲೂಪ್ ಹೋಲನ್ನು ಬಳಸ್ಕೊಂಡು ಮಾಡಿದ್ದಾರೆ ಇದನ್ನ ಅನ್ನೋದು ಈಗ ಕೇಳಿ ಬರ್ತಿರುವಂತಹ ಆರೋಪ. ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಸಂತೋಷ್ ಲಾಡ್ ಅವರ ಡಿಪಾರ್ಟ್ಮೆಂಟ್ ಇದು, ಅವರ ಇಲಾಖೆ, ಅವರು ಮಂತ್ರಿಯಾಗಿರುವಂತಹ ಇಲಾಖೆ. ಸಂತೋಷ್ ಲಾಡ್ ಕಾಂಗ್ರೆಸ್ಸಿನ ಮಂತ್ರಿ. ಈ ಅಜಿತ್ ಹನುಮಕ್ಕನವರನ್ನುವಂಥವನು BJPಗೆ ಬಕೆಟ್ ಹಿಡಿಯೋದಕ್ಕೆ, BJP ಗುಲಾಮಗಿರಿ ಮಾಡೋದಕ್ಕೆ, ಮೋದಿಯ ಚಮಚಗಿರಿ ಮಾಡೋದಕ್ಕೆ, RSS ಅನ್ನು ಮೆಚ್ಚಿಸೋದಕ್ಕೆ ದಿನ ಬೆಳಗಾದ್ರೆ ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ತಾನೆ, ಸುಳ್ಳು ಆರೋಪಗಳನ್ನು ಮಾಡ್ತಾನೆ, ಜನರನ್ನ ಎತ್ತು ಕಟ್ಟುತ್ತಾನೆ. ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಹೇಗೆ ಎತ್ತಿ ಕಟ್ಟುತ್ತಾನೋ ಅದೇ ರೀತಿ ಜನರನ್ನು ಕಾಂಗ್ರೆಸ್ ವಿರುದ್ಧನೂ ಸಹ ಇವನು ಎತ್ತಿ ಕಟ್ಟುತ್ತಾನೆ. ಸಂತೋಷ್ ಲಾಡ್ ವಿರುದ್ಧವೂ ಸಹ ಸುಳ್ಳು ಮಾಹಿತಿಗಳನ್ನು ಸಾಕಷ್ಟು ಬಾರಿ ಕೊಟ್ಟಿರ್ತಾನೆ. ಅಥವಾ ಒಂದು ರೀತಿಯ ಸಂತೋಷ್ ಲಾಡ್ ವಿರುದ್ಧ ಹಿಂದೂ ವಿರೋಧಿ, ಆ ವಿರೋಧಿ, ಈ ವಿರೋಧಿ ಅಂತೆಲ್ಲ ಪ್ರಚಾರ ಮಾಡುವಂತಹ ಕೆಲಸವನ್ನು ಇವನು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾನೆ ಅಜಿತ್ ಹನುಮಕ್ಕನವರು. ಅಂಥವನ ಹೆಂಡತಿ ಪಾಲುದಾರಿಕೆಯಲ್ಲಿ ಇರುವಂತಹ ಕಂಪನಿಗೆ ಹೇಗೆ ಸಂತೋಷ್ ಲಾಡ್ ಇಲಾಖೆ ಕಾಂಗ್ರೆಸ್ಸಿನ ಮಂತ್ರಿ ಸಂತೋಷ್ ಲಾಡ್ ಇಲಾಖೆ ಟೆಂಡರನ್ನು ಈ ಎಲ್ಲ ನ್ಯೂನ್ಯತೆಗಳ ನಡುವೆ ಕೊಡೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಸಹ ದೊಡ್ಡ ಸವಾಲಾಗತ್ತೆ. ಅಂದರೆ ರಾಜಕೀಯ ಪಕ್ಷಗಳಿಗೆ ಅಥವಾ ಇನ್ನೇನು ಸರ್ಕಾರಗಳಿಗೆ ಸೈದ್ಧಾಂತಿಕ ಹೋರಾಟಗಳೇ ಬೇರೆ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳೇ ಬೇರೆ. ಏನೇ ಇರಲಿ, ಒಳಗೊಳಗೆ ಏನೋ ಒಂದು ನಡಿಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಹಂಚ್ಕೊಂಡು ತಿಂತಾರಾ, ಆ ಅನುಮಾನಗಳು ಸಹ ಬರ್ತವಿಲ್ಲಿ. ಇಲ್ಲದೆ ಹೋದರೆ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ತನಿಖೆ ಮಾಡಬೇಕು. ಸಂತೋಷ್ ಲಾಡೆ ಅದಕ್ಕೆ ಮುನ್ನುಡಿಯನ್ನು ಬರೀಬೇಕು, ಆಗಬೇಕು ತನಿಖೆ ಅಂತ ಸಂತೋಷ್ ಲಾಡ್ ಕೇಳಬೇಕು. ಬಟ್ ಗೊತ್ತಿಲ್ಲ, ಇಲ್ಲಿಯವರೆಗೆ ಸುಮಾರು 3-4 ದಿನಗಳಿಂದ ಇದು ಚರ್ಚೆ ಆಗ್ತಿದೆ. ಇಲ್ಲಿಯವರೆಗೆ ಸಂತೋಷ್ ಲಾಡ್ ಅದ್ರ ಬಗ್ಗೆ ಏನು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ, ಯಾರು ಏನು ಸ್ಪಷ್ಟನೆ ಕೊಟ್ಟಿಲ್ಲ ಸರ್ಕಾರದ ಕಡೆಯಿಂದಲೂ ಸಹ. ಬಟ್ ಇದೆಲ್ಲ ನಡ್ಕೊಂಡು ಬರ್ತಿದೆ. ಇದರ ನಡುವೆ ಕೇಳಿ ಬಂದದ್ದೇನು ಅಂದರೆ, ಮೊದಲು ವಸ್ತುಗಳ ಪೂರೈಕೆ, ಆ ನಂತರ ಸುಮ್ಮನೆ ಕಣ್ಣೊರೆಸೋದಕ್ಕೆ ಒಂದು ಟೆಂಡರ್ ಪ್ರೊಸೆಸ್ಸು. ಬಟ್ ಆಲ್ರೆಡಿ ವಸ್ತುಗಳು ಬಂದಿರೋದ್ರಿಂದ ಅವರೇ ಟೆಂಡರ್ ಫೈನಲ್ಲು. ಆಮೇಲೆ ಥರ್ಡ್ ಪಾರ್ಟಿ ಒಂದು ರೀತಿಯಾದಂತಹ ಇನ್ಸ್ಪೆಕ್ಷನ್ ಅಂತ ಇರುತ್ತೆ. ಅದು ಯಾವುದೂ ಇಲ್ಲ ಇದಕ್ಕೆ. ಕೇಳಿದ್ರೆ ಪೀಸ್ ವರ್ಕು, ಸಣ್ಣದು ಇದೇನು ಬಿಡಿ ಅಂತ ಒಂದು ಕಟ್ಟುಕತೆ ಕಟ್ಟೋದಕ್ಕೆ ಏನು ವೇದಿಕೆ ಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದು ಕಾಮಗಾರಿಗೆ 4-5 ಫೈಲ್ಗಳು, ಸಣ್ಣ ಪೀಸ್ ವರ್ಕ್ ಕೊಟ್ಟಂಗೆ ಇದೆಲ್ಲ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದು ದೊಡ್ಡ ಭ್ರಷ್ಟಾಚಾರ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಿದೆ. ಈ ಸಂದರ್ಭದಲ್ಲೇನೆ ಈ ಹಿಂದೆ 1 ವಾರದ ಹಿಂದೆಯೇನೆ ಈ ಮನುಷ್ಯ ಅಜಿತ್ ಹನುಮಕ್ಕನವರು ಒಂದು ಭರ್ಜರಿ ಮನೆ ಕಟ್ಟಿದ್ದ, ಹಳ್ಳಿ ಸೊಗಡಿನ ಮನೆ ಅಂತ.
ಈ ಭ್ರಷ್ಟಾಚಾರದ ಸಂಖ್ಯೆಗಳಿಗೂ ಅಂಕಿಅಂಶಗಳಿಗೂ ಈ ದುಡ್ಡಿನ ಅಂಕಿಅಂಶಗಳಿಗೂ ಅವನು ಆ ರೀತಿ ಐಷಾರಾಮಿ ಮನೆ ಕಟ್ಟಿರೋದಕ್ಕೂ ಸಂಬಂಧ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಸಹ ದೊಡ್ಡ ಮಟ್ಟದಲ್ಲಿ ಕೇಳಲಾಗ್ತಿದೆ ಈಗ. ಯಾಕೆಂದರೆ ವಾಸ್ತವನೇ, ಅಷ್ಟು ದುಡ್ಡು ಎಲ್ಲಿಂದ ಬಂತು? ಆ ಮನೆಯ ಗೃಹ ಪ್ರವೇಶದ ಬೆನ್ನಲ್ಲೇ ಈ ರೀತಿ ಆರೋಪಗಳು ಬಂದಾಗ ಸ್ಪಷ್ಟವಾಗಿ ಆರೋಪಗಳು ಕೇಳಿ ಬಂದೇ ಬರ್ತವೆ. ಅದು ನ್ಯಾಚುರಲ್, ಅದು ಸ್ವಾಭಾವಿಕ. ಈ ದುಡ್ಡೇ ಅದೇ ಇದಾ, ನಿಜವಾಗ್ಲೂ ಅಕ್ರಮ ಆಗಿದೆಯಾ, ಏನೇನು ನಡೀತು, ಇನ್ನೂ ಏನೇನು ಮುಚ್ಚಿಟ್ಟಿದ್ದಾರೆ, ಎಲ್ಲವೂ ಸಹ ಈಗ ಚರ್ಚೆಗೆ ಗ್ರಾಸವಾಗ್ತಾ ಹೋಗ್ತವೆ. ಸೊ ಆ ಮನೆಗೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಈತ ಯಾರಿಗೆ ಬಕೆಟ್ ಹಿಡಿತಾನೋ, ಯಾರ ಗುಲಾಮಗಿರಿಯಲ್ಲಿ ಬದುಕ್ತಾನೋ ಅವರೆಲ್ಲರೂ ಸಹ ಬಂದು BJP, RSS, ಸಂಘ ಪರಿವಾರ, ಕಾಂಗ್ರೆಸ್ ಅವರು ಸುಮಾರು ಜನ ಹೋಗಿದ್ದಾರೆ, ಇಲ್ಲ ಅಂತಲ್ಲ, JDS ನವರು ಹೋಗಿದ್ದಾರೆ, ಅವರು ವೈಯಕ್ತಿಕ ಹಿನ್ನೆಲೆಯಲ್ಲೂ ಹೋಗಿರ್ತಾರೆ. ಬಟ್ BJP, ಸಂಘ ಪರಿವಾರ ಅವ್ರ ಜೊತೆ ಇರುವಂತಹ ನಂಟು ಇವನಿಗೆ ಅದು ಬೇರೆ ಲೆವೆಲ್ ನಂಟದು, ಅದು ಬೇರೆ ಲೆವೆಲ್, ಟಾಪ್ ಗೇರ್ ನಂಟದು, ಅದು ಸಹ ಆಗಿದೆ. ಒಟ್ಟಿನಲ್ಲಿ ಏನು ಕಾಂಗ್ರೆಸ್ ಅವರು ಏನು ಸಾಚೆ ಅಂತ ನಾನು ಹೇಳ್ತಿಲ್ಲ, ಎಲ್ಲರೂ ಹೋಗಿರ್ತಾರೆ. ಅದಕ್ಕೆ ಡಿಗ್ರಿ ಅಂತ ಒಂದಿರುತ್ತಲ್ಲ, ಆ ಡಿಗ್ರಿ ಲೆವೆಲ್ಗಳು ಬೇರೆ ಬೇರೆ ಇರ್ತವೆ ಅಷ್ಟೇ, ಇನ್ನೇನಿಲ್ಲ. ಸೊ ಹೀಗೆಲ್ಲ ಆಗ್ತಿರ್ಬೇಕಾದ್ರೇ ಅದರ ಜೊತೆಗೆ ಇನ್ನೊಂದು ಸುದ್ದಿ ಬರ್ತಿರುವಂಥದ್ದು, ಸುವರ್ಣ ನ್ಯೂಸಿಂದ ಅಜಿತ್ ಹನುಮಕ್ಕನವರು ಔಟ್. ಕೆಲವರು ಹೇಳ್ತಾರೆ ತೆಗೆದು ಬಿಸಾಕಿದ್ದಾರೆ ಅಂತ, ಕೆಲವರು ಹೇಳ್ತಾರೆ ಅಜಿತ್ ಹನುಮಕ್ಕನವರು ಸ್ವಂತ ಚಾನಲ್ ಮಾಡೋದಕ್ಕೆ ಅಂತ ಹೊರಟಿರೋದು, ಹಾಗಾಗಿ ಸುವರ್ಣ ನ್ಯೂಸ್ನ ಬಿಡ್ತಿರೋದು ಅಂತ. ಸ್ವತಃ ಅಜಿತ್ ಹನುಮಕ್ಕನವರು ಹೇಳಿರುವಂಥದ್ದು, ನಾನೇ ಬಿಡ್ತಿದ್ದೀನಿ, ನನ್ನನ್ನು ಯಾರೂ ತೆಗೆದು ಬಿಸಾಕಿಲ್ಲ ಅಂತ. ಆದರೆ ಕೆಲವು ಮೂಲಗಳು ಹೇಳ್ತಿರುವಂಥದ್ದು ಏನು ಅಂದರೆ, ಆತನನ್ನು ತೆಗೆಯಲಾಗಿದೆ. ಕಾರಣ ಈ ಹಗರಣನೇ, ಈ ಹಗರಣದ ಬೆನ್ನಲ್ಲೇನೆ ಆತನನ್ನು ಕಿತ್ತು ಬಿಸಾಕ್ತಿದ್ದಾರೆ, ಒದ್ದು ಹೊರಗಾಗ್ತಿದ್ದಾರೆ ಅಂತ ಒಂದಷ್ಟು ಸುದ್ದಿಗಳು ಬರ್ತಾ ಇದೆ. ಇದೆಲ್ಲದಕ್ಕೂ ಸಹ ಒಂದು ಸ್ಪಷ್ಟತೆ ಸಿಗಬೇಕು ಅಂತಂದ್ರೆ ಈ ಸರ್ಕಾರ, ಅದರಲ್ಲೂ ಸಂತೋಷ್ ಲಾಡ್ ಮಿನಿಸ್ಟರ್, ಅವರು ಒಂದು ತನಿಖೆಗೆ ಆದೇಶ ಕೊಡಬೇಕು ಅಥವಾ ಮುಖ್ಯಮಂತ್ರಿಗಳ ಮೂಲಕ ತನಿಖೆ ನಡೆಸಬೇಕು. ಆಗ ಮಾತ್ರ ಸತ್ಯಾಂಶ ಏನು ಅಂತ ಹೊರಗಡೆ ಬರುತ್ತೆ. ಈ ಒಂದು ಹಗರಣಗಳ ಸತ್ಯಾಂಶ ಹೊರಗಡೆ ಬಂದರೆ ಇವನು ಮನೆ ವಿಚಾರದಲ್ಲಿ ಸಹ ಎಷ್ಟು ಸಾಚ ಇದ್ದಾನೆ, ಅದು ಎಷ್ಟು ಏನು ಸನ್ಮಾರ್ಗದಿಂದ ಬಂದಂತಹ ದುಡ್ಡು ಅಥವಾ ಅಲ್ಲ, ಅದು ಹೊರಗಡೆ ಬಂದ್ಬಿಡುತ್ತೆ. ಇವನು ಈ ಏನೋ ಕಥೆ ಕಟ್ತಾ ಇದ್ದಾನಲ್ಲ, ನಾನೇ ಹೊರಗೆ ಬರ್ತಿರೋದು, ಚಾನಲ್ ಬಿಡ್ತಿರೋದು, ಹಾಗೆ ಹೀಗೆ ಅಂತ, ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ, ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಇದು ತನಿಖೆ ಆಗಬೇಕು. ಇನ್ನು ನನ್ನಲ್ಲಿ ಮೂಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಅಂತಂದ್ರೆ, ಈ ಸಹನಾ ಭಟ್ ಅನ್ನುವಂಥವ್ರ ಹೆಸರಿನಲ್ಲಿ ಇದೆ ಸರಿ, ಅವರ ಹೆಸರಿನಲ್ಲಿ ಅವರು ಶಾಮೀಲಾಗಿ ಮಾಡಿದಾರಾ, ಅಥವಾ ಸಾಕಷ್ಟು ಪ್ರಕರಣಗಳಲ್ಲಿ ನಡೀತಾವಲ್ಲ, ಹೆಂಡತಿ ಹೆಸರಲ್ಲಿ ಗಂಡ ಏನೋ ಮಾಡ್ತಿರ್ತಾನೆ, ಪಾಪ ಹೆಂಡತಿಗೆ ಅದರ ವಿಚಾರ ಗೊತ್ತೇ ಇರಲ್ಲ, ಆ ರೀತಿ ಇದ್ರೂ ಇರಬಹುದು. ಆ ರೀತಿ ಇದೆಯಾ, ಅದು ಸಹ ತನಿಖೆಯಿಂದ ಮಾತ್ರ ಗೊತ್ತಾಗೋಕೆ ಸಾಧ್ಯ. ಹಾಗಾಗಿ ಎಲ್ಲದಕ್ಕೂ ಪರಿಹಾರ ತನಿಖೆ, ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ಆಗಬೇಕು. ಇವನು ಬಂಡವಾಳ ಹೊರಗಡೆ ಬರಬೇಕು ಅಷ್ಟೇ. ವಿ ಹೋಪ್ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಮಾಡುತ್ತೆ. ನೋಡೋಣ ಏನೇನಾಗತ್ತೆ ಅಂತ. ಮುಂದೆ ಏನಾದರೂ ಡೆವಲಪ್ಮೆಂಟ್ಸ್ ಇದ್ದರೆ ಖಂಡಿತ ನಿಮ್ಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.